ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ವಿಜಯಪುರ ತಾಲೂಕಿನ ಹಡಕಲಿ ಗ್ರಾಮದಲ್ಲಿ ತುಮಕೂರು ನಗರದ ಮಹಾಲಿಂಗಯ್ಯ ಪರಿಸರ ಪ್ರೇಮಿರವರು ತಮ್ಮ ಸ್ವಂತ ಖರ್ಚಿನಿಂದ ಸೈಕಲ್ ಮೇಲೆ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಿಮ್ಮ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಗಿಡವನ್ನು ಹಚ್ಚಬೇಕು ಎಂದು ಅರಿವನ್ನ ಮೂಡಿಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ತೆರಳಿದ್ರು. ಇದೇ ವೇಳೆಯಲ್ಲಿ ಹಡಕಲಿ ಗ್ರಾಮಸ್ಥರು ಸೈಕಲ್ ಮೇಲೆ ಹೋಗುವುದನ್ನು ಕಂಡು ಅವರನ್ನು ತಡೆದು ಅವರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಈ ವೇಳೆಯಲ್ಲಿ ಮಹಾಲಿಂಗಯ್ಯ ಹಡಕಲಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದರು. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಗಾಳಿ, ನೀರು ಮತ್ತು ಇತರ ರೀತಿಯ ಮಾಲಿನ್ಯಗಳು ಪರಿಸರ ಮತ್ತು ಅದರ ಜೀವಿಗಳಿಗೆ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತಿದೆ. ಸಸ್ಯಗಳು ಮತ್ತು ಪ್ರಾಣಿ ಪಕ್ಷಿಗಳು ಸೇರಿದಂತೆ ಸಕಲ ಜೀವರಾಶಿಗಳಿಗೆ ಆರೋಗ್ಯ ಹಾನಿಕರವಾಗುತ್ತಿದೆ. ಪರಿಸರ ಸಂರಕ್ಷಣೆಗೆ ಮೂಲಭೂತ ಸ್ಥಾನಮಾನ ನೀಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ರಿಂದ 10 ಎಕರೆ ಕಿರು ಅರಣ್ಯ ಅಥವಾ ಕಿರು ಪಕ್ಷಿಧಾಮವನ್ನು ನಿರ್ಮಾಣ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದು ಅಭಿವೃದ್ಧಿಪಡಿಸಬೇಕು ಮತ್ತು ರಾಜ್ಯದ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಭಿವೃದ್ಧಿಪಡಿಸಬೇಕು ಎಂದರು. ಇನ್ನು ಇದೇ ವೇಳೆ ಹಡಗಲಿ ಗ್ರಾಮದ ಹಿರಿಯರು ಮತ್ತು ಯುವಕರು ಭಾಗಿಯಾಗಿದ್ದರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿದ್ದೀವಿ. ಹಡಗಲಿ ಗ್ರಾಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಪರಿಸರ ಉಳಿಸಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಗೆ ಅವರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡುವ ಮೂಲಕ ಒಂದು ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಏನಪ್ಪಾ ವಿಷಯ ಅಂದ್ರೆ ಒಂದು ಸಸ್ಯಗಳು ನಡೆಯುವಂತ ಕಾರ್ಯಕ್ರಮವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮತ್ತು ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಂತೇಳಿ ಅವರು ಗ್ರಾಮಗಳಿಗೆ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಸ್ವತಃ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರನ್ನ ಕೂಡ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದೇನು ಉದ್ದೇಶ ಏನ್ ಸರ್ ಇದು? ಸರ್, ನಾನು ಸೈಕಲ್ ಜಾಥಾದ ಮುಖಾಂತರ ರಾಜ್ಯದ ಪ್ರತಿ 31 ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ರಿಂದ 10 ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನ ಸರ್ಕಾರದಿಂದ ಯೋಜನೆ ತಂದು ಅಭಿವೃದ್ಧಿ ಪಡಿಸಬೇಕು. ಕಾರಣ ಇಷ್ಟೇ, ಮುಂದಿನ ಪೀಳಿಗೆಯ ಸಕಲ ಜೀವರಾಶಿಗಳಿಗೆ, ನಮ್ಮ ಮಕ್ಕಳಿಗೆ ಆರೋಗ್ಯ ಆಯಸ್ಸು ವೃದ್ಧಿ ಆಗಬೇಕು ಅಂದ್ರೆ ಈ ಪರಿಸರ ಸಮೃದ್ಧಿ ಆಗಬೇಕು, ಈ ಪ್ರಕೃತಿ ಸಮೃದ್ಧಿ ಆಗಿರ್ಬೇಕು. ಮತ್ತೆ ಇವತ್ತೇನು ಸರ್ಕಾರಿ ಶಾಲೆಗಳು ನಮ್ಮ ಈ ದೇಶವನ್ನ ಮುಂದೆ ನಡೆಸುವಂತ ಈ ಯುವ ಪೀಳಿಗೆಗೆ ಮುಂದಿನ ಸರ್ಕಾರಿ ಶಾಲೆಯನ್ನ ಮೂಲಭೂತ ಸೌಕರ್ಯಗಳನ್ನ ನೀಡಿ ಮತ್ತೆ ಹೈಟೆಕ್ ಸ್ಪರ್ಶವನ್ನ ನೀಡಿ ಸರ್ಕಾರಿ ಶಾಲೆಯನ್ನ ಉಳಿಸಬೇಕು. ಈ ದೇಶದ ಮಕ್ಕಳು ವಿದ್ಯಾವಂತರಾಗಬೇಕು, ಬಡವರ ಮಕ್ಕಳು ಬದುಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಸರ್, ತಾವು ಎಲ್ಲಿಂದ ಹೊರಟಿದ್ರಿ? ಸರ್, ನಂದು ತುಮಕೂರು ಸ್ವಂತ. ನಾನು ತುಮಕೂರಿಂದಲೇ ಹೊರಟಿದ್ದೀನಿ ಸರ್. ತುಮಕೂರಿಂದ ಪ್ರತಿ ರಾಜ್ಯದ 31 ಜಿಲ್ಲೆಗೂ ಕೂಡ ಸಂಚಾರ ಮಾಡ್ತೀನಿ ಸೈಕಲ್ ಜಾಥಾದ ಮುಖಾಂತರ. ಈ ದೇಶ ಮತ್ತೆ ಈ ರಾಜ್ಯ ಎಲ್ಲವೂ ಕೂಡ ಹಸಿರುಮಯ ಆಗ್ಬೇಕು. ಈ ದೇಶದ ಮತ್ತೆ ಈ ರಾಜ್ಯದ ಮಕ್ಕಳು ಆರೋಗ್ಯ ಆಯಸ್ಸಿಂದ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಸರ್. ಸರ್, ತಾವು ಹೊರಟು ಎಷ್ಟು ದಿನ ಆಯ್ತು ಸರ್? ಸರ್, ಇವಾಗ 26ನೇ ದಿನ ಆಯ್ತು ಸರ್. 26ನೇ ದಿನ ಆಯ್ತು. ತಾವು ಈಗ ಯಾವ್ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಿ? ಸರ್, ನಾನು ತುಮಕೂರಿಂದ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಮತ್ತೆ ಹುಬ್ಳಿ, ಧಾರವಾಡ, ಬೆಳಗಾಂ, ಮತ್ತೆ ಬಾಗಲಕೋಟೆ, ವಿಜಯಪುರ. ಈಗ ವಿಜಯಪುರ ಮುಗಿಸ್ಕೊಂಡು ಗುಲ್ಬರ್ಗ ಕಡೆ ಹೋಗ್ತಾ ಇದ್ದೀವಿ ಸರ್. ಗುಲ್ಬರ್ಗದಿಂದ ಬೀದರ್, ಯಾದಗಿರಿ, ರಾಯಚೂರು, ಗದಗ್, ಕೊಪ್ಪಳ, ಹೊಸಪೇಟೆ ಆ ಮಾರ್ಗವಾಗಿ ಹಂಗೆ ಚಿತ್ರದುರ್ಗದ ಮೇಲೆ ಮತ್ತೆ ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಈ ತರ ಎಲ್ಲ ಇಡೀ 31 ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಲಾಸ್ಟಿಗೆ ವಿಧಾನಸೌಧ ಕ್ಲೋಸ್ ಮಾಡ್ತೀನಿ ಸರ್. ಸರ್, ಈಗ ನೀವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಾಗ ನಿಮ್ಗೆ ಜನರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಸರ್, ನನಗೆ ಜನಗಳು ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ನಿಲ್ಲಿಸ್ತಾರೆ, ಮಾತಾಡಿಸ್ತಾರೆ, ಪ್ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಮಾಡು ಅಂತ ಹೇಳ್ತಾರೆ. ನಮ್ಗೆ ಈ ಬಿಸಿಲು ಮತ್ತೆ ಈ ಮಳೆ ಎಷ್ಟೇ ನೋವಿರ್ಲಿ, ಎಷ್ಟೇ ಇದ್ರು ಕೂಡ, ಆಯಾಸ ಇದ್ರು ಕೂಡ ಈ ಜನ ತೋರಿಸುವಂತ ಪ್ರೀತಿಗೆ ನನ್ಗೆ ಅವೆಲ್ಲ ಕಷ್ಟಗಳು ಮಾಯ ಆಗ್ತವೆ ಸರ್. ಈ ಜನ ತೋರಿಸ್ತಾ ಇರೋಂತ ಈ ಪ್ರೀತಿ ಇನ್ನ ಮುಂದೆನೂ ಕೂಡ ದೊಡ್ಡ ಮಟ್ಟದಲ್ಲಿ ನಾನು ಸಾಧನೆ ಮಾಡೋದಾಗಿರ್ಬೋದು, ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನಾಗಿರ್ಬೋದು, ಈ ಪರಿಸರ ಉಳಿಸುವಂತ ಕೆಲಸ ಆಗಿರ್ಬೋದು, ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇವರೇ ಜನಗಳೇ ಸ್ಫೂರ್ತಿ ಸರ್. ಸರ್, ಈಗ ನೀವು ಹೋರಾಟ ಮಾಡಕ್ಕೆ ನಿಮ್ಗೆ ಖರ್ಚು ವೆಚ್ಚಗಳು ಯಾವ ರೀತಿ ನೋಡಿ? ಸರ್, ಎಲ್ಲ ನಂದೇ ಖರ್ಚು ವೆಚ್ಚಗಳೆಲ್ಲ ನಂದೇ ಸರ್. ಯಾಕೆಂದ್ರೆ 2021ರಲ್ಲೂ ಕೂಡ 5,500 ಕಿಲೋಮೀಟರ್ ಸೈಕಲ್ ಜಾಥಾದ ಮುಖಾಂತರ ಪ್ರತಿ 31 ಜಿಲ್ಲಾ ರಾಜ್ಯ ಪೂರ್ತಿ ಸುತ್ತಿ ಅವಾಗ ಸರ್ಕಾರಿ ಶಾಲೆ ಆವರಣದಲ್ಲಿ ಗಿಡಗಳನ್ನ ನೆಡೋ ಕಾರ್ಯಕ್ರಮ, ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ, ಮತ್ತೆ 2 ಲಕ್ಷ ಪಾಂಪ್ಲೆಟ್ ಹಂಚೋ ಮುಖಾಂತರ ಜನಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನ ಅವಾಗ ಹಮ್ಮಿಕೊಂಡಿದ್ದೆ. ಈಗ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಮನವಿ ಮಾಡ್ತಾ ಇದ್ದೀನಿ, ಎಲ್ಲಾ 31 ಜಿಲ್ಲಾಧಿಕಾರಿಗಳಿಗೂ. ಯಾಕೆಂದ್ರೆ ನಮ್ಗೆ ನಮ್ಮ ಮಕ್ಕಳುಗಳಿಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ
ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ ಅಂತ ಬಿಟ್ಟು ಲಕ್ಷ ಕೊಟ್ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಸೇರಿಸಬಹುದು. ಅವ್ರಿಗೆ ಆಸ್ತಿ ಮಾಡ್ಬೋದು, ಮನೆ ಮಾಡ್ಬೋದು, ಕೇಳಿದ್ದನ್ನೆಲ್ಲ ಕೊಡ್ಬೋದು. ಆದ್ರೆ ಆರೋಗ್ಯ ಆಯಸ್ಸನ್ನ ಕೊಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವಿವತ್ತು ಆರೋಗ್ಯ ಆಯಸ್ಸು ವೃದ್ಧಿ ಆಗ್ಬೇಕು ಅಂದ್ರೆ ಈ ಪರಿಸರ, ಈ ಪ್ರಕೃತಿಯಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೆ ಈ ಪರಿಸರವನ್ನ ಉಳಿಸುವಂತ ಬೆಳೆಸುವಂತ ಕೆಲಸಗಳನ್ನ ಮಾಡಿ ನಿಮ್ಮ ಮಕ್ಕಳ ಆರೋಗ್ಯ, ಒಂದು ಗಿಡವನ್ನ ನೆಟ್ಟು ನೀವು ಪೋಷಣೆ ಮಾಡಿದ್ರೆ ನಿಮ್ಮ ಮಕ್ಕಳ 10 ತಲೆಮಾರು ನಿಮ್ಮ ಕುಟುಂಬವನ್ನ ಅದು ಪೋಷಣೆ ಮಾಡುತ್ತೆ, ಅದು ಉಸಿರು ನೀಡಿ ಕಾಪಾಡುತ್ತೆ. ಅದಕ್ಕೋಸ್ಕರ ಪರಿಸರ ಪ್ರೇಮಿಗಳಾಗಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ರಾತ್ರಿಯಲ್ಲಿ ನೀವು ಉಳ್ಕೊಳಕ ಯಾವ ರೀತಿ ನೀವು ಇದು ಮಾಡ್ತೀರಿ? ಯಾಕೆ ಜನರು ಭಯ ವಾತಾವರಣ ಇದೆ, ಅದಕ್ಕೋಸ್ಕರ ನಿಮ್ಗೆ ಮಲ್ಕೊಳಕ್ ಯಾರು ಅವಕಾಶ ಕೊಡ್ತಾರೆ? ಯಾವ ರೀತಿ ಸರ್? ನನ್ನ ಸೈಕಲ್ ನೋಡ್ತಿದ್ದಂಗೆ ನಾನು ಪೆಟ್ರೋಲ್ ಬಂಕ್ಗಳಲ್ಲೇ ಜಾಸ್ತಿ ಮಲಗೋದು. ಪೆಟ್ರೋಲ್ ಬಂಕ್ಗಳಲ್ಲಿ ಯಾಕೆಂದ್ರೆ ನಮ್ಗೆ CC ಕ್ಯಾಮ್ರಾ ಇರೋದ್ರಿಂದ ನನಗೂ ಕೂಡ ನನಗೆ ಸೇಫ್ಟಿ ಪರ್ಪಸ್ ಇರೋದ್ರಿಂದ ನಾನೆಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ, ಮತ್ತೆ ಸರ್ಕಾರಿ ಏನಾದ್ರು ಕಚೇರಿ ಇದ್ರೆ IB ಅಲ್ಲಿ ನಮ್ಗೆ ಜಿಲ್ಲಾಧಿಕಾರಿಗಳಿಗೆ ಅವರು ಇದು ಮಾಡ್ಕೊಡ್ತಾರೆ, IB ವ್ಯವಸ್ಥೆ ಮಾಡ್ಕೊಡ್ತಾರೆ. ಮತ್ತೆ ಇಲ್ಲಾಂದ್ರೆ ಇವಾಗ ಯಾರಾದ್ರೂ ಗ್ರಾಮಸ್ಥರು, ಇವಾಗ ನೋಡಿ ಹಡಗಲಿ ಗ್ರಾಮಸ್ಥರು ನಾವು ಹೋಗ್ತಾ ಇರ್ಬೇಕಾದ್ರೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಸ್ವಾಗತ ಕೊಡ್ತಾ ಇದ್ದಾರೆ. ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಅದೇ ರೀತಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಲ್ಲಿಸ್ತಾರೆ, ನೀರ್ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಕರೆದು ಪ್ರೀತಿಯಿಂದ ಮಾತಾಡ್ತಾರೆ, ಫೋಟೋ ಹೊಡ್ಕೊಂತಾರೆ, ವಿಡಿಯೋ ಮಾಡ್ಕೊಂತಾರೆ. ಈ ಜನಗಳು ಪ್ರೀತಿಯಿಂದಲೇ ಈ ನನ್ನ ಸರ್ಕಾರ, ನನ್ನ ಏನಿವತ್ತು ನನ್ನ ಅಭಿಯಾನ ಈ ನಡೀತಾ ಇರೋದು ಈ ರಾಜ್ಯದಲ್ಲಿ. ಓಕೆ. ಹಾ ಸರ್. ಈಗ ತಾವು ಈಗ ಮುಂದೆ ಹೋಗುದು ಯಾವ ಸರ್? ಇವಾಗ ಗುಲ್ಬರ್ಗ ಹೋಗ್ತಾ ಇದ್ದೀನಿ ಸರ್, ಗುಲ್ಬರ್ಗ ಹೋಗ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಹಡಗಲಿ ಗ್ರಾಮಕ್ಕೆ ಏನು ವಿಜಯಪುರ ತಾಲೂಕಿನ ಜಿಲ್ಲೆಯ ಹಡಗಲಿ ಗ್ರಾಮದಲ್ಲಿ ಹೋಗ್ತಾ ಇದ್ದೀನಿ. ಹಡಗಲಿ ಗ್ರಾಮದ ಜನ ಇವತ್ತೇನು ನಮ್ಗೆ ಗ್ರಾಮಸ್ಥರು ತುಂಬಾ ಪ್ರೀತಿ ತೋರಿಸ್ತವ್ರೆ. ಈ ಗ್ರಾಮಸ್ಥರ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಈ ಕಡೆ ಯಾವುದೇ ಕಡೆ ಬಂದ್ರು ಕೂಡ ಈ ಗ್ರಾಮಕ್ಕೆ ಬಂದ್ಬಿಟ್ಟು ಇವ್ರನ್ನೆಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡ್ಸ್ಕೊಂಡು, ಮತ್ತೊಮ್ಮೆ ಬಂದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಅವ್ರನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಸರ್, ನಿನ್ನೆ ಎಲ್ಲಿ ಉಳ್ಕೊಂಡಿದ್ದೀರಿ ಸರ್? ನಾನು ಇಲ್ಲಿ ಅಪ್ಪಾಜಿ ಪೆಟ್ರೋಲ್ ಬಂಕ್ ಇದೆಯಲ್ಲ, HP ಪೆಟ್ರೋಲ್ ಬಂಕ್, ಅಲ್ಲಿ ಪಾಪ ಅವರು ಶಿವರಾಜ್ ಅನ್ನೋರು ಅವರೇ ನಿಲ್ಸಿ ಮಾತಾಡಿಸಿ, ದಯವಿಟ್ಟು ನೀವು ಇಲ್ಲ ನನ್ನೆಲ್ಲ ನೋಡಿ ಇಲ್ಲೇ ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಇವತ್ತು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಅಲ್ಲಿ ಆಶ್ರಯ ಕೊಟ್ಟು ಪಾಪ ಚೆನ್ನಾಗೆಲ್ಲ ನೋಡ್ಕೊಂಡ್ರು, ಊಟದ ವ್ಯವಸ್ಥೆ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರಿಗೂ ಕೂಡ ನಾನು ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾವು ಬಂದಿದ್ದ ಕಡೆ ಎಲ್ಲಾ ಕಡೆ ಕೂಡ ಪೆಟ್ರೋಲ್ ಬಂಕ್ ಅವರು ನನಗೆ ತುಂಬಾ ಪ್ರೀತಿ ತೋರಿಸ್ತಾರೆ, ಮತ್ತೆ ಆಶ್ರಯ ಕೊಡ್ತಾರೆ, ಊಟದ ವ್ಯವಸ್ಥೆ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂತಾರೆ. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಸರ್, ಈಗ ತಮ್ಮ ಹೆಸರು? ಸರ್, ನನ್ನ ಹೆಸರು ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ಅಂತ ಸರ್. ಸರ್, ಈಗ ಗುಲ್ಬರ್ಗ ಎಷ್ಟು ಗಂಟೆ ಯಾವಾಗ ಹೋಗ್ತೀರಿ? ಇವತ್ತು ಆಗಲ್ಲ ಸರ್, ನಾಳೆನೇ ಹೋಗೋದು. ಎಷ್ಟು ದಿನ ಆಗುತ್ತೆ ಸರ್? 2 ದಿನ ಆಗುತ್ತೆ ಸರ್. ಯಾಕಂದ್ರೆ 160 ಕಿಲೋಮೀಟರ್ ಇದೆ. ಹಂಗಾಗಿ ನನಗೆ 2 ಡೇಸ್, ದಿನಕ್ಕೆ ಏನಲ್ಲ ಅಂತ ಒಂದು 70-80 ಕಿಲೋಮೀಟರ್ ಓಡಿಸ್ಬೋದು. ಈ ಬಿಸಿಲಿರೋದ್ರಿಂದ ದಿನಕ್ಕೆ ಒಂದು 70 ಕಿಲೋಮೀಟರ್ ಆದ್ರೂ ನಾನು ರೀಚ್ ಮಾಡ್ತೀನಿ ಸರ್. ಕಾಲ ಯಾವ ರೀತಿ ನೋವು ಇರುತ್ತೆ ಸರ್? ಸರ್, ರಾತ್ರಿ ಹೊತ್ತು ಮಲಗಕ್ಕಾಗಲ್ಲ, ಎದ್ದಾಡಕ್ಕಾಗಲ್ಲ ಸರ್. ಯಾಕಂದ್ರೆ ಎಷ್ಟೊತ್ತಿ ಮಲ್ಕೊಂಬಿಡೋಣ ಅನಿಸ್ತಿರ್ತದೆ, ಅಷ್ಟು ಪೇನ್ ಆಗುತ್ತೆ. ಯಾಕಂದ್ರೆ ಈ ಬಿಸಿಲು ಇದಕ್ಕೆ ಎನರ್ಜಿ ಫುಲ್ ಡೌನ್ ಆಗ್ಬಿಡುತ್ತೆ. ಈ ಕಾಲು ಎತ್ತಿಕ್ಕಾಗಲ್ಲ. ಮತ್ತೆ ರಾತ್ರಿ ಹೊತ್ತು ಮಲ್ಕೋಣ ಅಂದ್ರೆ ಸೊಳ್ಳೆಗಳ ಕಾಟ. ಆದ್ರೂ ಕೂಡ ಇವನ್ನೆಲ್ಲವನ್ನೂ ಕೂಡ ಅನುಭವಿಸ್ಕೊಂಡು ನನ್ಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಈ ನಿಸ್ವಾರ್ಥ ಸೇವೆ ನೀಡುವಂತ ಈ ಪರಿಸರಕ್ಕೆ, ಈ ಗಿಡ ಮರಕ್ಕೆ, ಈ ಪ್ರಕೃತಿಗೆ ನಾನು ಸೇವಕನಾಗಿ, ಈ ಪ್ರಕೃತಿ ದೇವತೆ ಆರಾಧಕನಾಗಿ ನಾನು ಎಲ್ಲ ಮುಂದಿನ ಪೀಳಿಗೆ ಮಕ್ಕಳು ಭವಿಷ್ಯಕ್ಕೋಸ್ಕರ, ಆರೋಗ್ಯ ವೃದ್ಧಿಗೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ಕೂಡ ನನ್ನ ಜೀವ ಹೋದ್ರೂ ಕೂಡ ಪರವಾಗಿಲ್ಲ, ನಾನು ಈ ಸಂಚಾರವನ್ನ ಮಾಡೇ ಮಾಡ್ತೀನಿ. ಈ ಪರಿಸರವನ್ನ ಉಳಿಸುವಂತ ಕೆಲಸವನ್ನ ಮಾಡೇ ಮಾಡ್ತೀನಿ. ಎಷ್ಟು ಜನಗಳಿಗೆ ಸಾಧ್ಯ ಆಗುತ್ತೋ ಅಷ್ಟು ಜನಗಳನ್ನ ಪರಿಸರ ಪ್ರೇಮಿಗಳಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೃಢ ನಿರ್ಧಾರದಿಂದ ಈ ಸೈಕಲ್ ಜಾಥವನ್ನ ಹಮ್ಮಿಕೊಂಡಿದ್ದೀನಿ ಸರ್. ಸರ್, ಈಗ ನೀವು ಸೈಕಲ್ ಜಾಥಾ ಮಾಡೋಕೆ ನಿಮ್ಮ ಮನೆಯವರಿಗೆ ಯಾವ ರೀತಿ ಪ್ರೋತ್ಸಾಹ ಸರ್? ಸರ್, ಮನೆಯಲ್ಲಿ ಮೊದ್ಲೆಲ್ಲ ಯಾರ ಮನೆ ಇರ್ತಾನೆ, ಇವಾಗ ದುಡಿಯೋ ಹುಡುಗ ಈ ತರ ಎಲ್ಲ ಮಾಡ್ಕೊಂಡು ಊರು ತಿರುಗೋದು ಯಾರಿಗೆ ತಾನೇ ಇಷ್ಟ ಇರ್ತದೆ. ಆದ್ರೂ ಕೂಡ ನಾನು 2021ರಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅವಾಗ 2021ರಲ್ಲಿ ನಮ್ಮ ಅಮ್ಮ ಅವ್ರನ್ನೆಲ್ಲರನ್ನು ಒಪ್ಪಿಸಿ ನಾನು 2021ರಲ್ಲಿ ಪೂರ್ತಿ ಪ್ರಮಾಣವಾಗಿ ಮಾಡ್ಬಂದಾಗ ಈಗ ಕೂಡ ಮುಕ್ತವಾಗಿ ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ ನನ್ನ ಮನೆಯವರಾಗಿರ್ಬೋದು, ನಮ್ಮ ಅಕ್ಕಂದಿರಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅದಕ್ಕೆ ಎಲ್ಲರೂ ಕೂಡ, ನಮ್ಮ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಬೆಂಬಲವಾಗಿ, ನನ್ನ ಸ್ನೇಹಿತರುಗಳಾಗಿರ್ಬೋದು ಎಲ್ಲರೂ ಕೂಡ ಬೆಂಬಲವಾಗಿ ನನಗೆ ಈ ಸೈಕಲ್ ಜಾಥಕ್ಕೆ ಮುನ್ನಡೆ ಇದು ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನನಗೆ ಶುಭ ಹಾರೈಸಿ ಕಳಿಸಿದ್ದಾರೆ ಸರ್. ಸರಿ ಸರ್. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಪರಿಸರ ಪ್ರೇಮಿಯವರ ಜೊತೆ ಮಾತಾಡಿದೀವಿ. ಇನ್ನು ಅವರು ಇಲ್ಲಿಂದ ಹಡಗಲಿಂದ ನೇರವಾಗಿ ಗುಲ್ಬರ್ಗ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಹಲವಾರು ಗ್ರಾಮಗಳ ಒಂದು ಭೇಟಿ ಆಗ್ತವೆ. ಆ ಗ್ರಾಮದವರು ಕೂಡ ಇವರಿಗೆ ಸಪೋರ್ಟ್ ಮಾಡೋ ಅಂತೇಳಿ ನಮ್ಮ BK ನ್ಯೂಸ್ ವತಿಯಿಂದ ನಾವು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ತುಮಕೂರು ಮಹಾಲಿಂಗ ಪರಿಸರ ಪ್ರೇಮಿ ಎನ್ನುವರು ತಮ್ಮ ಪರಿಸರ ಕಾಳಜಿ ಹಾಗೂ ಕನ್ನಡ ಶಾಲೆಯ ಉಳಿವಿಗಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಈ ಸಮಾಜಕ್ಕೆ ಸಲ್ಲಿಸುತ್ತಿರುವ ಕಾರಣ ನಾವು ಹಡಗಲಿ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಅವರಿಗೆ ತಮ್ಮ ಸ್ವಂತ ಖರ್ಚದಿಂದ
ಯಾವುದು ಆಶೆ ಅಪೇಕ್ಷೆ ಇಲ್ಲದೆ ತಮ್ಮ ಸ್ವಂತ ಖರ್ಚದಿಂದ ಸೈಕಲ್ ಜಾಥಾ ಮಾಡ್ತಾ ಇರುವುದರಿಂದ ಯಾರಾದರೂ ಊರಿನಲ್ಲಿ ಸ್ವಲ್ಪ ಪರಿಸರ ಪ್ರೇಮಿಗಳು ಇದ್ರ ಅವರಿಗೆ ಹಾಗೆ ಮುಂದ ಸೈಕಲ್ ಜಾಥಾ ಮಾಡುವಾಗ ಅವರಿಗೆ ಆದಷ್ಟು ಕೈಲಿ ಆದಷ್ಟು ಸಹಾಯ ಸಹಕಾರ ಮಾಡ್ಲಿ ಈ ಮೂಲಕ ಅಂತೇಳಿ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ನಿಂಗಪ್ಪ ಹಂಗರಿಗೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.